ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಒಂದು ನರದ ಸಮಸ್ಯೆ ಅಂತ ಹೇಳ್ತಾರೆ. ಷಷ್ಠ ಸ್ಥಾನದಲ್ಲಿ 6 ಗ್ರಹಗಳಿಂದ ನರಗಳ ತೊಂದರೆ ಆಗಬಹುದು. ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥ ಪಂಚಮ ಶನಿ ಮುಗಿಯುತ್ತೆ, ಆದರೂ ಕೂಡ ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥಿರುತ್ತೆ ತುಲಾ ರಾಶಿಯವರಿಗೆ. ನಂತರ ಹಣದ ವಿಚಾರದಲ್ಲಿ ಸ್ನೇಹಿತರಿಂದ ಬಂಧುಗಳಿಂದ ಒಂದು ಸ್ವಲ್ಪ ಹಣದ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಸಾಲ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಈಗ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಾಲದ ಕಾಟನೇ ಜಾಸ್ತಿ ಇದೆ, ಅದಕ್ಕೆ ಸಾಲದ ವಿಚಾರದ ಎಚ್ಚರಿಕೆಯಿಂದ ಇರಬೇಕು ತುಲಾ ರಾಶಿಯವರು. ವಾಹನದಲ್ಲಿ ತೊಂದರೆ ಉಂಟಾಗ್ತಕ್ಕಂಥ ಸಣ್ಣ ಪೆಟ್ಟು ಬೀಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಾಹನದಲ್ಲಿ ಗಮನ ಇಟ್ಕೊಂಡು, ಯಾಕೆಂದರೆ ಕೆಲವರು ಈ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಅದು ಎಂಥ ಎಮರ್ಜೆನ್ಸಿ ಫೋನೇ ಇರಲಿ, ದಯವಿಟ್ಟು ವೀಕ್ಷಕರೇ ಫೋನನ್ನು ಮಾತ್ರ ಗಾಡಿ ಚಲಾಯಿಸಬೇಕಾದ್ರೆ ಫೋನನ್ನು ಇಟ್ಕೊಬೇಡಿ. ಗಾಡಿ ಡ್ರೈವ್ ಮಾಡಬೇಕಾದ್ರೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಮ ಹಿಂದೆ ಬರೋರು ತೊಂದರೆ, ಮುಂದೆ ಇರೋರು ತೊಂದರೆ, ನಿಮಗೂ ತೊಂದರೆ. ಅದರಿಂದ ಎಷ್ಟೇ ಎಮರ್ಜೆನ್ಸಿ ಇದ್ದೋ ಗಾಡಿನ ಸೈಡ್ಗೆ ಹಾಕಿ ಮಾತನಾಡಿ. ತುಲಾ ರಾಶಿಯವ್ರು ಗಾಡಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಂತರ ಅವರ ಮನೇಲಿರ್ತಕ್ಕಂಥ ಹಿರಿಯರೊಬ್ಬರಿಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗಾಗಿ ಈ ತುಲಾ ರಾಶಿಯವರು ಈ ವರ್ಷ 2025 ಯುಗಾದಿ ಭವಿಷ್ಯದಲ್ಲಿ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸರ್ಪಕ್ಷೇತ್ರ ದರ್ಶನ ಅಂತಾರೆ. ನೋಡಿ, ಘಾಟಿ ಸುಬ್ರಹ್ಮಣ್ಯ ಅಂತ ಹತ್ತಿರ ಇದೆ. ಆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಒಂದು ದಿನ ಶನಿವಾರ ರಾಹು ಕಾಲದಲ್ಲಿ ಆ ಸ್ವಾಮಿಗೆ ಸೇವೆಯನ್ನು ಮಾಡಿ ಬನ್ನಿ. 2 ತಿಂಗಳಿಗೋ 3 ತಿಂಗಳಿಗೋ. ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲಿ ನಾಗರಕಲ್ಲಿ ಇದೆಯೋ ಅಲ್ಲೇ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ. ಆ ಮಾಡೋದ್ರಿಂದ ಋಣಬಾಧೆಯು ತುಲಾ ರಾಶಿಯವರು ತಪ್ಪುತ್ತೆ. ಒಳ್ಳೆಯದಾಗಲಿ ತುಲಾ ರಾಶಿಯವರಿಗೆ.